ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು, ಬೆಂಗಳೂರಲ್ಲಿ ಪೋರ್ಟರು ಡ್ರೈವರ್ಗೆ ಯಾವ ಥರ ತೊಂದರೆ ಪಡ್ತಾ ಇದ್ದಾರೆ, ಡ್ರೈವರ್ಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕೆ ಹೇಳೋಕ್ಕೆ ಅವಶ್ಯಕತೆನೇ ಇಲ್ಲ. ನೀವು ಎಲ್ಲ ಗೊತ್ತು ನಿಮಗೆ. ಇವಾಗ ನಾವು ಏನಕ್ಕೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಪೋರ್ಟ್ರು 25%, 20%, 15% ಕಮಿಷನ್ ತಗೊಳ್ತಾ ಇದ್ದಾರೆ ಆ್ಯಪಲ್ಲಿ. ಅದಕ್ಕೋಸ್ಕರ ಒಂದು ಹೊಸ ಆ್ಯಪ್ ಬಂದಿದೆ, 0% ಕಮಿಷನ್ನು, 0 ಜಾಯ್ನಿಂಗ್ ಫೀ. ಡ್ರೈವರ್ಸ್ಗೆ ದೂರ ಪಿಕಪ್ ಇದ್ದರೆ ಅದಕ್ಕೆ ಇನ್ಸೆಂಟಿವ್ ಹಾಕಿ ಕೊಡ್ತಾ ಇದ್ದಾರೆ. ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ₹100 ಕೂಡ ಕೊಡ್ತಾ ಇದ್ದಾರೆ. ಯಾವ ಆ್ಯಪ್ ಅಂತ ಹೇಳ್ತಾ ಇದ್ದೀರಾ ನೋಡಿ, ಅದು ಆ್ಯಪ್ ಬಗ್ಗೆ ಹೇಳ್ತೀನಿ. ವಾಯು ಪೈಲಟ್ ಅಂತ ಈಗ ಸದ್ಯಕ್ಕೆ ಹೊಸ ಆ್ಯಪ್ ಬಂದಿರೋದು, ನೋಡ್ತಾ ಇರ್ಬೋದು. ವಾಯು ಪೈಲಟ್ ಈ ಆ್ಯಪಲ್ಲಿ ಡ್ರೈವರ್ಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಡ್ರೈವರು ಈ ಆ್ಯಪ್ಗೆ ಸಪೋರ್ಟ್ ಮಾಡಿ. ಯಾವ ಥರ ಗಾಡಿನ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಮೇಡಮ್ಗೆ ನಾವು ಮಾತಾಡಿದ್ದೀನಿ ಯಾವ ಥರ ಏನು ಅಂತ. ಇದು MG ರೋಡಲ್ಲಿ ಇರೋದು ಆಫೀಸು. ಅಲ್ಲಿ ಆಫೀಸ್ ಹತ್ರನೇ ಹೋಗಿ ವಿಚಾರಿಸ್ಕೊಂಡು ಆರಾಮಾಗ ಮಾತಾಡ್ಬೋದು. ಈ ವಿಡಿಯೋ ಪೂರ್ತಿ ನೋಡಿ, ಗೊತ್ತಾಗ್ಬಿಡುತ್ತೆ. ಹಲೋ ಸರ್, ನಮಸ್ಕಾರ. ನಾವು ವೇವ್ ಲಾಜಿಸ್ಟಿಕ್ಸ್ ಕಂಪನಿಯಿಂದ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಮೇಡಮ್. ಸರ್, ನಾವು 2 ವೀಲರ್, 3 ವೀಲರ್, 7 ಫೀಟ್, 8 ಫೀಟ್ ಗೂಡ್ಸ್ ವೆಹಿಕಲ್ ನ ಅಟ್ಯಾಚ್ ಮಾಡ್ಕೊಳ್ತಾ ಇದೀವಿ. 0% ಕಮಿಷನ್. ಲೈಕ್ ಪೋರ್ಟರ್ ಯೂಸ್ ಮಾಡ್ತಿರಲ್ವ ಸರ್, ಸೇಮ್ ಅದೇ ತರದೇ. ಓಕೆನಾ? 0% ಕಮಿಷನ್ ಅಂಡ್ ಪ್ರತಿ ಆರ್ಡರ್ಗೂ ನಿಮ್ಗೆ ₹150 ಇನ್ಸೆಂಟಿವ್ಸ್ ಇರುತ್ತೆ. 7 ಫೀಟ್ ವೆಹಿಕಲ್ ಗೆ ₹310 ಮಿನಿಮಮ್ ಬೇಸ್ ಕಾಸ್ಟ್ ಇದೆ. ₹24 ಪರ್ ಕಿಲೋಮೀಟರ್ಗೆ ಚಾರ್ಜ್ ಮಾಡ್ತಾ ಇದೀವಿ. ಅಂಡ್ 1 ಗಂಟೆ 10 ನಿಮಿಷದ ನಂತರ ₹3.50 ಅಂದಂಗೆ ಪ್ರತಿ ನಿಮಿಷಕ್ಕೂ ವೇಟಿಂಗ್ ಚಾರ್ಜಸ್ ಆಡ್ ಆಗುತ್ತೆ. ವಿತ್ ಇನ್ 2 ಕಿಲೋಮೀಟರ್ ಒಳಗೇನೆ ನಿಮ್ಗೆ ಆರ್ಡರ್ಸ್ ಪಿಕಪ್ ಲೊಕೇಶನ್ಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು 2ರಿಂದ ಹೆಚ್ಚು ಅಂದ್ರೆ 4 ಕಿಲೋಮೀಟರ್ ಹಂಗ ಹೋಗ್ತಿದ್ದೀರಾ ಅಂದ್ರೆ ಪಿಕಪ್ ಇನ್ಸೆಂಟಿವ್ ₹10 ಆಡ್ ಆಗುತ್ತೆ ನಿಮ್ ವಾಲೆಟ್ಗೆ. ಓಕೆನಾ ಸರ್? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ ವೆಹಿಕಲ್ ಫೋಟೋ, ನಿಮ್ DL, RC ಕಾರ್ಡ್, ಆಧಾರ್, ಪ್ಯಾನ್, ಬ್ಯಾಂಕ್ ಪಾಸ್ಬುಕ್ ಫೋಟೋ ಕಳ್ಸ್ಕೊಟ್ರೆ ನಾನು ಆನ್ ಬೋರ್ಡಿಂಗ್ ಮಾಡ್ಕೊಡ್ತೀನಿ ಸರ್ ಇವತ್ತು. ಇದು ಆಲ್ರೆಡಿ ನಾವು ಅಟ್ಯಾಚ್ ಮಾಡಿದೀವಿ ಮೇಡಮ್, ವಾಯು ಡ್ರೈವರ್ ಅಂತ. ಇದೇ ನಂಬರ್ ನಮ್ಮ ಫ್ರೆಂಡ್ಸ್ ಗೆ ರೆಫರ್ ಮಾಡ್ಲಾ? ಮಾಡಿ ಸರ್, ಮಾಡಿ. ಇಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ನಂಬರ್ ನಂಗೆ ಮೆಸೇಜ್ ಮಾಡ್ಬಿಡಿ, ನಾನೇ ಕಾಲ್ ಮಾಡ್ತೀನಿ. ಸರಿನಾ? ಸರಿ ಮೇಡಮ್. ಯಾಕಂದ್ರೆ ನಾವು ಅವ್ರಿಗೆ ಕೇಳ್ಕೊಳ್ತೀನಿ, ಅವ್ರು ಇಂಟ್ರೆಸ್ಟೆಡ್ ಐತೆ ಅಂತ ಹೇಳಿದ್ರೆ ಫಸ್ಟ್ ಅವ್ರಿಗೆ ಕೇಳ್ಬಿಟ್ಟು, ಇದ್ರಲ್ಲಿ ಇದು ಹೊಸ ಆಪ್ ಬಾಡಿಗೆ ಬರ್ತಾನೆ ಇಲ್ವಾ ಇಲ್ಲ ಮೇಡಮ್? ಅಂದ್ರೆ ನಮ್ದು 1 ವಾರ ಆಯ್ತು ಲಾಗಿನ್ ಆಗಿ. ನಮ್ದು ಯಾವ ಕಡೆ ಸರ್ ನಿಮ್ದು? ನಾವು ಇವತ್ತು ತನಿಸಂದ್ರ ಹೆಗಡೆ ನಗರ್ ಸೈಡ್ ಮೇಡಮ್. ತನಿಸಂದ್ರ ಕಡೆ. ಓಕೆ ಮ್ಯಾಮ್, ತನಿಸಂದ್ರ ಯಾವ ಕಡೆ ಬರುತ್ತೆ ಕ್ಲಸ್ಟರ್? ಹೆಬ್ಬಾಳ್. ಯಲಹಂಕ ಸರ್. ಇನ್ನೂ ನಮ್ ಕ್ಲಸ್ಟರ್ ಆ ಕಡೆ ಓಪನ್ ಆಗಿಲ್ಲ. ಫೆಬ್ರವರಿ 15ನೇ ತಾರೀಕು ಮೇಲೆಯಿಂದ ಆ ಕಡೆ ಕ್ಲಸ್ಟರ್ಸ್ ಓಪನ್ ಆಗುತ್ತೆ. ಅದಕ್ಕೆ ಆರ್ಡರ್ಸ್ ಇಲ್ಲ ಆ ಕಡೆ. ಬಟ್ ನೀವು ಬೇರೆ ಕಡೆ ಬಂದ್ರೆ KR ಪುರಂ ಆ ಕಡೆ ಎಲ್ಲ ಬಂದ್ರೆ ನಿಮ್ಗೆ ಆರ್ಡರ್ಸ್ ಬರುತ್ತೆ ಸರ್. ಮಾರ್ಕೆಟ್ ನಾನ್ ನಿಮ್ಗೆ ಕಳಿಸ್ಕೊಡ್ತೀನಿ ಯಾವ ಕಡೆ ಎಲ್ಲ ಆರ್ಡರ್ಸ್ ಬರುತ್ತೆ ಅನ್ಬಿಟ್ಟು. ಓಕೆನಾ? ಪ್ಲಸ್ ಇದು 0 ಕಮಿಷನ್ ಮೇಡಮ್ ಇದು. ಹೌದು ಸರ್, 0%. ಯಾಕಂತ ಹೇಳಿದ್ರೆ 0 ಕಮಿಷನ್ ಇದ್ರೆ ನಮಗೂ ಡ್ರೈವರ್ಸ್ ಗಳಿಗೆ ಸ್ವಲ್ಪ ಲಾಭ ಆಗತ್ತೆ, ಅದಕ್ಕೋಸ್ಕರ. ಹೌದು. ಪ್ಲಸ್ ಇನ್ಸೆಂಟಿವ್ಸ್ ಇದೆ. ನೀವು ಒಂದ್ ಆರ್ಡರ್ ಮಾಡಿದ್ರುನು ₹150 ನಿಮ್ಗೆ ಇನ್ಸೆಂಟಿವ್ಸ್ ಬರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ಪೋರ್ಟರ್ ಅಲ್ಲಿ ಸುಮಾರು ಒಂದ್ ಕಂಡೀಷನ್ಸ್, ರೂಲ್ಸ್. ಇವಾಗ ಎಲ್ಲಾ ಡ್ರೈವರ್ಸ್ ನಾವು ಪೋರ್ಟರ್ನ ಅನ್ಇನ್ಸ್ಟಾಲ್ ಮಾಡಿ ಈಗ ನೋ ಬ್ರೋಕರ್, ಅಂಕಲ್ ಡೆಲಿವರಿ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ಪೋರ್ಟರ್ ಸದ್ಯಕ್ಕೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಡ್ರೈವರ್ಸ್ಗೆ. ಬೇರೆ ಆಪ್ ಅಲ್ಲಿ ಕೆಲಸ ಮಾಡಬಹುದು, ಆ ತರ ಈ ತರ ಅಂತ. ಇವಾಗ ನಿಮ್ದು ಹೊಸ ಆಪ್ ಬಂದಿದೆ, ನಾಳೆ ದಿವಸ ಹೋಗಿ ಇದು ಈ ತರ ತೊಂದರೆ ಕಷ್ಟ ಆಗಲ್ಲ ಮೇಡಮ್ ಡ್ರೈವರ್ಸ್ಗೆ? ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಕಮಿಷನ್ ಅನ್ನೋದು ಬರೋದಿಲ್ಲ. ಓಕೆನಾ? ಇಲ್ಲ, ಹೊಸ ಬರುತ್ತೆ ಆ ಟೈಮ್ ನಾವು ಡ್ರೈವರ್ಸ್ ಗಳು ಆಪ್ ಗೆ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಫೇಮಸ್ ಐತೆ, ಆಮೇಲೆ ಡ್ರೈವರ್ದು ಜೀವನನ ಹಾಳಾಗ್ಬಿಡತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಪೋರ್ಟರ್ ಅಲ್ಲಿ ನೋಡಿ ಯಾವ ತರ ತೊಂದರೆ ಕಷ್ಟ ಆಗ್ತಾ ಇದೆ ಅಂತ ಡ್ರೈವರ್ಸ್ ಗಳಿಗೆ. ಡ್ರೈವರ್ ಪಾರ್ಟ್ನರ್ಸ್ ಸುಮಾರು ಜನ ಹೇಳಿದ್ದಾರೆ ಪೋರ್ಟರ್ ತುಂಬಾ ಅಂತ ಹೇಳಿದ್ರೆ ತುಂಬಾ ಮೇಡಮ್ ಮಾಡ್ತಿದೆ ಅಂತ. ಹೌದು. ಅದಕ್ಕೋಸ್ಕರ ನಿಮ್ಗೆಲ್ಲ ಒಳ್ಳೆ ಅವಕಾಶ ಸರ್. ಆಕ್ಚುಲಿ ಇನ್ಸೆಂಟಿವ್ಸ್ ₹100 ಇತ್ತು, ಇವತ್ತಿಂದ ₹150 ಆಗಿದೆ. ಅದು ಪ್ರತಿ ಮೇಡಮ್ ಇವಾಗ ಬರೀ ಡ್ರೈವರ್ಸ್ ಗಳಿಗೂ ಲಾಭ ಆಗ್ತಾ ಇದ್ರೆ ಇವಾಗ ನಿಮ್ ಕಂಪನಿಗೆ ಏನ್ ಲಾಭ ಆಗತ್ತೆ ಮೇಡಮ್? ಅದೊಂದು ನಮ್ ಪ್ರಶ್ನೆ.
ಸರ್ ನೀವು ಅಟ್ಯಾಚ್ ಮಾಡಿ ಬಿಸ್ನೆಸ್ ಆದ್ರೇನೆ ಕಂಪನಿಗೆ ಲಾಭ ಆಗುತ್ತಲ್ವಾ? ಅದೇ ಹೇಳ್ತಾ ಇರೋದು. ಇವಾಗ ಫಸ್ಟ್ ಸ್ಟಾರ್ಟಿಂಗು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಲ್ವಾ, ಹ್ಮ್. ಆಮೇಲೆ ನಾಳೆ ದಿವಸ ಹೋಗಿ ಯಾವ ತರ ಆಗ್ಬೋದು ಅಂದ್ರೆ, ಇವಾಗ ನೀವು ರೀಚಾರ್ಜ್ ಮಾಡ್ಕೊಳ್ತೀರಲ್ವಾ, ಇವಾಗ 10 ರೂಪಾಯಿ 20 ರೂಪಾಯಿ ಆತರ ನೀವು ಸಬ್ಸ್ಕ್ರಿಪ್ಷನ್ ಅಂತ ಒಂದು 12 ರೂಪಾಯಿ ಆತರ ನಿಮ್ಗೆ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಬಂದ್ಬಿಡುತ್ತೆ. ಸರಿ ಸರಿ. ಓಕೆನಾ? ಹಾ, ಸೊ ಆತರ ಆಗ್ಬೋದು, ಬಟ್ ಕಮಿಷನ್ ಅಂತ ಇರೋದಿಲ್ಲ ಸರ್. ಇದು ನಮ್ಮ ಯಾತ್ರಿ ಅದು ಒಂದು ಗೌರ್ಮೆಂಟ್ ಬಂದಿದ್ದಲ್ವಾ, ಆ ತರ. ಆತರ ಕಮಿಷನ್ ಇರತ್ತೆ, ಅಂದ್ರೆ ಸಬ್ಸ್ಕ್ರಿಪ್ಷನ್ ಇರತ್ತೆ. ಹಾ, ಅದು ಬಿಟ್ರೆ ನಿಮ್ಗೆ ಕಮಿಷನ್ ಅನ್ನೋದು ಯಾವ್ದೇ ತರದ್ದು ಬರೋದಿಲ್ಲ ಸರ್. ಇದು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬ್ರಾಂಚಸ್ ಐತೆ ಮೇಡಮ್ ನಿಮ್ದು ಆಫೀಸ್? ಇವಾಗ ಮೇನ್ ಆಫೀಸ್ ಬಂದು MG ರೋಡ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅರ್ಬನ್ ವಾಲ್ಟ್ ಅಂತ ಇದೆ. ಅದ್ರಲ್ಲಿ ಫಸ್ಟ್ ಫ್ಲೋರ್ ವಿಒ ಆಫೀಸ್. ಹಾ, ನೀವ್ ಯಾವಾಗ ಬಂದ್ರು ವಿಸಿಟ್ ಮಾಡ್ಬೋದು. ಮೀಟಿಂಗ್ ಅರೇಂಜ್ ಮಾಡ್ತೀವಿ, ಅವಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ, ನೀವ್ ಬನ್ನಿ. ಓಕೆನಾ? ನಿಮ್ಗೆ ಏನಾದ್ರೂ ಆಪ್ ಅಲ್ಲಿ ಇಲ್ಲ, ನಾವು ನಿಮ್ ಹತ್ರ ಯಾಕೆ ಇಷ್ಟೊಂದು ಪೂರ್ತಿ ಡೀಟೇಲ್ಸ್ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ದು ಗ್ರೂಪ್ಸ್ ಐತೆ, ಡ್ರೈವರ್ಸ್ ಗ್ರೂಪ್ಸ್. ಹೌದು ಅದ್ರಲ್ಲಿ ನಾವು ಖಂಡಿತವಾಗ್ಲೂ ಇದು ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿ, ಸುಮ್ನೆ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ತಪ್ಪೇಳ್ಬಿಟ್ರೆ ಆಮೇಲೆ ನಾಳೆ ದಿವಸ ನಮ್ಗೆ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ತಾ ಇರೋದು. ಬೇಜಾರ ಮಾಡ್ಕೊಳ್ಬೇಡಿ, ಯಾಕೆ ಇಷ್ಟು ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ. ಇಲ್ಲ, ನೀವು ಕೇಳೋದು ಒಳ್ಳೇದೇನೆ. ನೀವು ಗ್ರೂಪ್ಸ್ಗೆ ನನ್ನ ನಂಬರ್ ಆಡ್ ಮಾಡಿ, ನಾನು ಅವರಿಗೆ ಒಂದೇ ಸಲ ಎಲ್ಲರಿಗೂ ಕಳ್ಸಿರ್ತೀನಿ ಇನ್ಫಾರ್ಮೇಶನ್. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಡಾಕ್ಯುಮೆಂಟ್ಸ್ ಕಳಿಸಿ. ಇಲ್ಲ ಮೇಡಮ್, ಎಲ್ಲಾರು ಇಂಟ್ರೆಸ್ಟ್ ಇದಾರೆ. ಸದ್ಯಕ್ಕೆ ಎಲ್ಲಾರು ಪೋರ್ಟರ್ ಆಪ್ ನಮ್ಮ ಏರಿಯಾನಲ್ಲಿ ಜಯನಗರನಲ್ಲಿ ನಮ್ಮ ಸಂಘಟನವರು ಎಲ್ಲ ಇದ್ದಾರೆ. ಅವರು ಸದ್ಯಕ್ಕೆ ಪೋರ್ಟರ್ ಆಪ್ ಅನ್ಇನ್ಸ್ಟಾಲ್ ಮಾಡಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಪೋರ್ಟರ್ ಅಲ್ಲಿ ಡ್ರೈವರ್ಸ್ ಜಾಸ್ತಿ ಕೆಲಸ ಮಾಡಲ್ಲ. ಇವಾಗ ಸಪೋರ್ಟ್ ಮಾಡ್ತಾ ಇರೋದು ಅಂಕಲ್ ಡಿಲಿವರಿ, ನೋ ಬ್ರೋಕರ್, ಅದು ಹೈಪರ್, ಇನ್ನೊಂದ್ ಐತೆ ಗುಡಿ ಅಂತ. ಇದು 4 ಆಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡ್ರೈವರ್ಸ್ ಅವರು. ಇವಾಗ ನಿಮ್ಮೊಂದು ಆಪ್ ಬಂದ್ರೆ ನಮ್ಗೆ ಇನ್ನು ಸ್ವಲ್ಪ ಒಳ್ಳೆ ಆಗುತ್ತೆ. ಹೌದು, ಕಮಿಷನ್ ಇಲ್ಲ, ಒಳ್ಳೆ ಇನ್ಸೆಂಟಿವ್ಸ್ ಇರುತ್ತೆ. ಅಂಡ್ ಡ್ರೈವರ್ ಪಾರ್ಟ್ನರ್ಸ್ಗೂ ಲಾಭ ಆಗುತ್ತೆ ಸರ್. ಓಕೆನಾ? ಹೌದು, ಖಂಡಿತ ಮೇಡಮ್. ಓಕೆ ಸರ್, ನಾನು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಟ್ಟಿರ್ತೀನಿ. ಸ್ವಲ್ಪ ಕಳ್ಸ್ಕೊಳ್ಳಿ ಮೇಡಮ್, ಯಾವ ತರ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕಳ್ಸಿರ್ತೀನಿ, ನೋಡ್ಕೊಳ್ಳಿ ಆಯ್ತಾ? ಓಕೆ ಮೇಡಮ್. ಆಮೇಲೆ ಇದೇ ನಂಬರ್ ಎಲ್ಲ ನಾವು ಗ್ರೂಪ್ಸ್ ಅಲ್ಲಿ ಶೇರ್ ಮಾಡ್ತೀನಿ, ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಇದು ಯಾವುದೂ ರೀತಿ ಪ್ರಮೋಷನ್ ವಿಡಿಯೋ ಇಲ್ಲ ಸರ್. ಇದು ನಮ್ಮ ಡ್ರೈವರ್ಸ್ಗೆ ಯಾವ ಥರ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ನಮ್ಮ ಡ್ರೈವರ್ಸ್ಗೆ, ನಾವು ಡ್ರೈವರು, ನಮಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಗೊತ್ತು. ನಿಮಗೂ ಯಾವ ರೀತಿ ಕಷ್ಟ ಆಗ್ತಾ ಇದೆ ಅದು ನಮಗೂ ಗೊತ್ತು. ನಿಮಗೆ ಎಲ್ಲ ಡ್ರೈವರ್ಸ್ಗೆ ಒಳ್ಳೆ ಆಗಲಿ ಅಂತ ಇದು ವಿಡಿಯೋ ಮಾಡಿಸಿರೋದು. ಆದಷ್ಟು ಬೇಗ ಇದು ವಿಡಿಯೋನ ಎಲ್ಲ ಡ್ರೈವರ್ಗೆ ಕಳಿಸಿ, ಎಲ್ಲ ಡ್ರೈವರ್ಗೆ ಶೇರ್ ಮಾಡಿ, ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಗತ್ತೆ ಈ ಆ್ಯಪನ್ನು ಯೂಸ್ ಮಾಡಿ. 0 ಕಮಿಷನ್ ಐತೆ, ತುಂಬ ಒಳ್ಳೆ ಫ್ಯೂಚರ್ಸ್ ಐತೆ. MG ರೋಡಲ್ಲಿ ಇರೋದು ನಮ್ಮ ಕನ್ನಡಿಗ ಅವ್ರದ್ದೇನೆ ಆಫೀಸು. ನಂಬಿಕೆ ಮಾಡ್ಬೋದು. ನಾವು ಎಲ್ಲ ಪ್ರಶ್ನೆ ಎಲ್ಲ ಕೇಳಿದ್ದೀನಿ. ನಾಳೆ ದಿವಸ ಹೋಗಿ ಯಾವುದು ರೀತಿ ತೊಂದರೆ ಆಗಲ್ಲ, ಹಂಗೋ ಹಿಂಗೋ. ಇವಾಗ ಸದ್ಯಕ್ಕೆ ನಾವು ಎಲ್ಲ ಡ್ರೈವರ್ಸು ನಿಮ್ಮ ಹೊಸ ಆ್ಯಪ್ಗೆ ಸಪೋರ್ಟ್ ಮಾಡ್ತೀನಿ. ಆಮೇಲೆ ನೀವು ಫೇಮಸ್ ಆಗಿಬಿಟ್ಟೈತೆ, ಆಮೇಲೆ ನಮಗೂ ನೀವು ಕಷ್ಟ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಈ ಥರ ಎಲ್ಲ ಮಾತಾಡಿದ್ದೀನಿ. ಇಲ್ಲ ಸರ್, ಆ ರೀತಿ ತೊಂದರೆಗಿಂತ ಏನಾಗಲ್ಲ. ಇನ್ ಫ್ಯೂಚರು ಕಮಿಷನ್ ತಗೊಳ್ಳಲ್ಲ ನಾವು. ರೀಚಾರ್ಜು ಪ್ರೀಮಿಯಮ್ ಅದು ಹೇಳ್ತಾರಲ್ವ, ರೀಚಾರ್ಜ್ ಥರ ಒಂದು 10 ರೂಪಾಯಿ 20 ರೂಪಾಯಿ ಆ ರೀತಿ ನಾವು ಚಾರ್ಜ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಿ ಆಗ್ತಿರೋದು ಡ್ರೈವರ್ ಮೇಲೆ ಕಷ್ಟ. ಡ್ರೈವರು ಯಾವ ರೀತಿ ತೊಂದರೆ ಆಗ್ತಾ ಇದೆ, ಡ್ರೈವರ್ಸ್ದು ಮನೆ ಎಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ, ಹಂಗು ಹಿಂಗು ಅಂತ ತುಂಬ ಒಳ್ಳೆ ಮಾತಾಡಿದ್ದು ಮೇಡಮ್ಮು. ಸ್ಕ್ರೀನಲ್ಲಿ ಎಲ್ಲ ನಂಬರ್ ಐತೆ, ಮೇಡಮ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಏನು ಇಷ್ಟ ಆಯಿತು ಏನಾಯಿತು ಅಂತ ಸ್ವಲ್ಪ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಮಗೆ. ನಾವು ಯಾಕೆ ಇದು ವಿಡಿಯೋ ಮಾಡಿದ್ದು, ನಮ್ಮ ಎಲ್ಲ ಡ್ರೈವರ್ಸ್ಗೆ ಒಳ್ಳೆ ಆಗಲಿ, ನಮಗೂ ಒಳ್ಳೆ ಆಗಲಿ ಅಂತ. ಹೆಂಗಾಯಿತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.